ತಂದೆಯವರ ಕೆಲಸ ನಡೀತಾ ಇದೆ, ಒಬ್ಬ ತಂದೆಯಾಗಿ ಗುರುವಾಗಿ. ಇದರ ಮಹತ್ವ ಮತ್ತು ಯಾಕೆ ನಿಮಗಿಷ್ಟು ಅವಶ್ಯಕತೆ ಅನ್ನಿಸ್ತಾ ಇದೆ? ನಾನು ಹಾಗೆ ನೀವು ಕೇಳುವಾಗ ಯೋಚನೆ ಮಾಡೋದು, ಇದೆಲ್ಲ ಒಂದು ತಂದೆಗೆ ಮಗಳು ಮಾಡುವ ಕೆಲಸವಾ? ನಾನು ಖಂಡಿತ ಒಬ್ಬಳು ಮಗಳು ಮಾತ್ರವಾಗಿದ್ದರೆ ಈ ಕೆಲಸ ಮಾಡ್ತಿದ್ನಾ ಇಲ್ವಾ? ಬಹುಶಃ ತಂದೆಗೆ ಮಗಳು ಮಾಡುವ ಕೆಲಸದ ಆಚೆಗೆ ಏನು ಉದ್ದೇಶ ಇದೆ ಅಂತ ಇದನ್ನು ನನ್ನನ್ನು ಈ ಕಾರ್ಯಕ್ಕೆ ನೇಮಿಸಲಾಗಿದೆ ಏನಾ ಅಂತ ನನಗೆ ಈಗ ಮಾತನಾಡೋ ಹೊತ್ತಿಗೆ ಹೊಳೆಯುವುದು. ಒಬ್ಬರು ಮಕ್ಕಳು ತಂದೆ ಅನ್ನುವ ಕೇವಲ ಬಾಂಧವ್ಯ ಆದರೆ ಅದು ಅವರು ಮಾಡಿಟ್ಟ ಭೌತಿಕ ಆಸ್ತಿ, ಅದಕ್ಕೆ ಸಂಬಂಧಪಟ್ಟ ಯಾವ ಹಕ್ಕು, ಇವುಗಳಿಗೆ ಮುಗಿದು ಹೋಗ್ತದೆ ಅಂತ ಅನಿಸುತ್ತೆ. ನಿಜವಾದ ಜ್ಞಾನ ಪರಂಪರೆಯ ಒಂದು ಮುಂದುವರಿಕೆಯಾಗಿ ಸಾಮಾನ್ಯ ಋಷಿ ಪರಂಪರೆಯಲ್ಲಿತ್ತು. ಅಪ್ಪನ ಹಾಗೆ ಮಗನನ್ನು ಬೆಳೆಸೋದು, ಮಗ ಕೂಡ ವಿದ್ಯಾವಂತನಾಗೋದು, ಅವನು ಒಂದು ಗುರು ಪರಂಪರೆಯನ್ನು ಮುಂದುವರಿಸೋದು ಇತ್ತು. ಆ ದಿಶೆಯಲ್ಲಿ ನೋಡಿದರೆ ನನ್ನ ತಂದೆ ಏನೂ ನನಗೆ ಪಾಠ ಮಾಡಲಿಲ್ಲ. ನಾನು ಅವರನ್ನು ಗುರು ಅಂತ ಭಾವಿಸುವಂತಹ ಯಾವುದೇ, ಅಂದರೆ ನಾವು ಸೋ ಕಾಲ್ಡ್ ಒಂದು ಬಾಕ್ಸ್ ಒಳಗಿಟ್ಟು ನೋಡುವಾಗ ಗುರು ಅಂದರೆ ಹೀಗಿರಬೇಕು, ಅವರು ಹೀಗೆ ಟ್ರೀಟ್ ಮಾಡಬೇಕು, ಮಕ್ಕಳು ಗುರುವಿನ ಹಾಗೆ ಅಪ್ಪನ ನೋಡುವುದಾದರೆ ಹೇಗೆ ನೋಡಬೇಕು, ಆ ದಿಶೆಯಲ್ಲೂ ನಾನು ಏನು ಅವರ ಜೊತೆಗೆ ಹಾಗಿರಲಿಲ್ಲ. ಆದರೆ ನನಗೆ ವೈಯಕ್ತಿಕವಾಗಿ ಅನಿಸೋದು, ಕೆಲವೊಮ್ಮೆ ಕೆಲವು ಜೀವಗಳಿಗೆ ಋಣಮುಕ್ತ ಜೀವನ ಅಂತ, ಈ ಜೀವನ ಇಲ್ಲಿಗೆ ಮುಗಿಯಿತು ಅನ್ನುವ ಕೆಲವು ಜೀವಗಳು, ಅಂಥದ್ರಲ್ಲಿ ನಾನು ಒಬ್ಬಳು ಅಂತ ನನಗನ್ಸುತ್ತೆ. ನನ್ನ ಋಣಮುಕ್ತ ಆಗುವಾಗ ಪಿತೃಋಣ, ಋಷಿ ಋಣ, ದೇವಋಣ ಅಥವಾ ಭೂಮಿಯ ಋಣ ಇವುಗಳನ್ನೆಲ್ಲ ಇಟ್ಕೋಬಾರ್ದು, ಮುಗಿಸಿ ಹೋಗಬೇಕು ಅಂತ ಒಂದು ಶಾಸ್ತ್ರದ ಮಾತು. ನನಗೆ ಅಲ್ಲಿ ನನ್ನ ಗುರುಗಳು ಸತ್ಯಕಾಮರು ಕೂಡ ಅವರ ಕೈಂಕರ್ಯವನ್ನು ನನ್ನ ಮೂಲಕ ನಡೆಸ್ತಾ ಇರುವ ರೀತಿ ನೋಡಿದರೆ ನನಗನ್ಸುತ್ತೆ ಅದು ಕೂಡ ಅವರೇ ನಡೆಸ್ತಾ ಇರೋದು. ಯಾಕಂದರೆ ಈ ಜೀವಕ್ಕೆ ಇನ್ನೊಮ್ಮೆ ಬಂದು ಏನು ಮಾಡಲಿಕ್ಕೆ ಉಳಿಸಬಾರ್ದು ಅನ್ನುವ ಹಾಗೆ ಅವರು ಅಲ್ಲಿ ನಡೆಸ್ತಿದ್ದಾರೆ. ಇವರ ಬಗ್ಗೆ ಅಂತೂ ನನ್ನನ್ನು ಇವರೇ ನನಗಿನ್ನು 25 ಇರುವಾಗ ಸತ್ಯಕಾಮರ ಮಡಿಲಿನಲ್ಲಿ ಇಟ್ಟವರು. ಸತ್ಯಕಾಮರ ಮಡಿಲಿನಲ್ಲಿ ಇಟ್ಟವರು ಅಂತ ನಾನು ಈಗ ಹೇಳೋದು. ಒಂದು ಕಾಲಕ್ಕೆ ನಾನು ಹೋದದ್ದು, ಸತ್ಯಕಾಮರು ಕರ್ಕೊಂಡದ್ದು ಅನ್ನುವ ಪರಿಭಾಷೆಯನ್ನು ನಾನು ಬಳಸ್ತಿದ್ದೆ. ಈಗ ಹೆಚ್ಚು ಅರ್ಥ ಆಗ್ತಿರೋದು ಅದು ಅವರ ಪ್ಲ್ಯಾನ್ಡ್ ಪ್ರೋಗ್ರಾಮ್, ಅವರಿಬ್ಬರದ್ದೂ ಇರಬಹುದು, ಇವರದ್ದೂ ಅದರಲ್ಲಿ ಒಳಗೊಂಡಿದೆ ಅಂತ. ಹಾಗೆ ಅವರು ಎತ್ತಿ ಇಟ್ಟಾಗ ನನಗೂ ಅವರಿಗೂ ಈಗ 30 ವರ್ಷಗಳ ಒಂದು ಅಂತರ, ನಾನು ಅವರನ್ನು ನೋಡಿಯೇ ಇಲ್ಲ ಅನ್ನುವ ಹಾಗೆ ಬದುಕಿದ್ದೆ. ಆ ಬಳಿಕ 94ರ ನಂತರ ಒಂದು 4 ವರ್ಷಗಳಲ್ಲಿ 1 ತಿಂಗಳಲ್ಲಿ ಎಲ್ಲೋ 1 ಅಥವಾ 2 ದಿನ ನಾನು ನೋಡಿಲ್ಲ ಅವರನ್ನು. ವರ್ಷ ಪೂರ್ತಿ ನೀವು ಎಣಿಸಿದರೆ 2 ದಿನ ನೋಡಿದ್ದೇನೆ. ಅಂದರೆ 4 ವರ್ಷ ನನ್ನ ಗುರುಗಳ ಜೊತೆಗಿರುವಾಗ 1 ಅಥವಾ 2 ದಿನ. ಈ 2 ದಿನಗಳಲ್ಲಿ ಒಂದೇ ಒಂದು ಪ್ರಶ್ನೆ, ನೀನು ಗುರುಗಳ ಹತ್ರ ಏನು ಕಲಿತಿದ್ದಿ, ನಿನ್ನದು ಏನು ಪಾಠ ಆಯಿತು, ಅಥವಾ ನಿನ್ನದು ಈಗ ಎಲ್ಲಿಯವರೆಗೆ ಬಂತು ನಡೆ, ಯಾವ ಪ್ರಶ್ನೆಗಳನ್ನು ನನ್ನ ತಂದೆ ಕೇಳಿಲ್ಲ. ಸುಮ್ಮನೆ ನನ್ನನ್ನು ಹೀಗೆ ಮೇಲಿಂದ ಕೆಳಗೆ ನೋಡ್ತಿದ್ರು. ಆ ನೋಟ ಈಗ ಅರ್ಥ ಆಗೋದು ಅದು ಎಲ್ಲವನ್ನು ಗ್ರಹಿಸ್ತಿತ್ತು. ಅದಾದ ನಂತರದಲ್ಲಿ ಅವರು ನನ್ನ ಗುರುಗಳು ಕಾಲವಾಗಿ ನಾನು ಸುಮಾರು 2007ರವರೆಗೆ ನನ್ನ ಗುರುಗಳ ತಪೋಕ್ಷೇತ್ರದಲ್ಲಿದ್ದಾಗ ಬಹಳ ಬಾರಿ ಬಂದಿದ್ದಾರೆ. ಬಂದಾಗ ತುಂಬ ಆ ಜಾಗವನ್ನು ಮೆಚ್ಚೋರು, ಅಲ್ಲಿಯ ಬೇರೆ ಬೇರೆ ಜನ ಸ್ಪಂದನವನ್ನು ಇಷ್ಟಪಡೋರು ಎಲ್ಲ ಸರಿ. ಅಲ್ಲಿ ಕೂಡ ನೀನೇನು ಮಾಡ್ತಿದ್ದಿ, ಈಗ ಏನು ನಡೆ, ನನ್ನನ್ನು ಕೇಳಲಿಲ್ಲ ನನ್ನ ತಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.